ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ದ್ವಿತೀಯ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 2025-26ನೇ ಸಾಲಿನ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೆ. ಸೊ ಈಗ ಆಲ್ರೆಡಿ ನಾನು 9 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡ್ಕೊಂಡು ಬನ್ನಿ. ಈ ವಿಡಿಯೋನ ಡೈರೆಕ್ಟಾಗಿ ವಾಚ್ ಮಾಡ್ತಾ ಇರುವಂಥ ಮಕ್ಕಳಿಗೆ ನಾನು ಏನು ವಿಷಯಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗಲ್ಲ. ಓಕೆನಾ? ಮೊದಲನೇ ವಿಡಿಯೋದಲ್ಲಿ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಯಾವುದು ಓದ್ಕೊಳ್ಬೇಕು ಅಂತ ಹೇಳಿದ್ದೆ. ಅದ್ರ ಜೊತೆಗೆ ಈ ವರ್ಷ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಉತ್ತರ ಸಹಿತ 1 by 1 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಒಂದೊಂದು ವೀಡಿಯೋದಲ್ಲಿ ಒಂದೇ ಕ್ವಶನ್ ಹೇಳಿದ್ದೀನಿ, ಕೆಲವೊಂದು ವೀಡಿಯೋದಲ್ಲಿ 2 ಕ್ವಶನ್ಗಳನ್ನ ಹೇಳಿದ್ದೀನಿ. ಇವಾಗ ಈ ವಿಡಿಯೋದಲ್ಲಿ 3 ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ. ಈ 3 ಪ್ರಶ್ನೆಗಳು ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿರೋದ್ರಿಂದ 3 ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟು. ಮೊದಲನೇ ಪ್ರಶ್ನೆ, ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ಉತ್ತರವನ್ನು ಬರೆಯುವಾಗ ಸಂಪನ್ಮೂಲಗಳ ಒಡೆತನ, ಆರ್ಥಿಕತೆಯ ಎಲ್ಲ ಸಂಪನ್ಮೂಲಗಳನ್ನು ಸರ್ಕಾರವೇ ಹೊಂದಿರುತ್ತದೆ, ನಿರ್ಧಾರ ಕೈಗೊಳ್ಳುವಿಕೆ, ಕೇಂದ್ರ ಪ್ರಾಧಿಕಾರವು ಯಾವ ಸರಕುಗಳನ್ನು ಎಷ್ಟು ಪ್ರಮಾಣದಲ್ಲಿ ಹೇಗೆ ಮತ್ತು ಯಾರಿಗೆ ಉತ್ಪಾದಿಸಬೇಕು ಎಂಬುದನ್ನು ನಿರ್ಧರಿಸುತ್ತದೆ, ಗುರಿ, ಇಲ್ಲಿ ಲಾಭ ಗಳಿಸುವುದು ಮುಖ್ಯ ಗುರಿಯಾಗಿರುವುದಿಲ್ಲ, ಆದರೆ ಸಮಾಜದ ಅಗತ್ಯತೆಗಳನ್ನು ಮತ್ತು ಕಲ್ಯಾಣವನ್ನು ಪೂರೈಸುವುದು ಪ್ರಧಾನ ಗುರಿಯಾಗಿರುತ್ತದೆ. ನೆಕ್ಸ್ಟು ಸಮಸ್ಯೆಗಳ ಪರಿಹಾರ. ಇಂತಹ ಆರ್ಥಿಕತೆಯಲ್ಲಿ ಮುಖ್ಯ ಆರ್ಥಿಕ ಸಮಸ್ಯೆಗಳನ್ನು ಆಡಳಿತಾತ್ಮಕವಾಗಿ ಕೇಂದ್ರೀಕೃತ ಯೋಜನೆಗಳ ಮೂಲಕ ಪರಿಹರಿಸಲಾಗುತ್ತದೆ. ಸಾಮಾಜಿಕ ಆದ್ಯತೆಗಳು, ಉದಾಹರಣೆಗೆ ಬ್ರೆಡ್, ಬಟ್ಟೆ, ಶಾಲಾ ಕಟ್ಟಡಗಳು, ಆಸ್ಪತ್ರೆಗಳು ಮುಂತಾದ ಸಾಮಾಜಿಕವಾಗಿ ಅತ್ಯಂತ ಅಗತ್ಯವಿರುವ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ನಿರ್ಧರಿಸಲಾಗುತ್ತದೆ. ಇದು ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಬರೆಯಿರಿ ಅಂತ ಹೇಳಿದ್ರೆ ಇಷ್ಟು ಪಾಯಿಂಟನ್ನು ಕವರ್ ಮಾಡಿಕೊಂಡು ಇಷ್ಟು ಸಿಂಪಲ್ ಆಗಿ ವಿವರಣೆಯನ್ನು ಬರೀಬೇಕು. ನೆಕ್ಸ್ಟು ಇದೇ ಅಧ್ಯಾಯದಲ್ಲಿ ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ರೆ 3 ಕೇಂದ್ರೀಯ ಸಮಸ್ಯೆಗಳು ಯಾವುದಿದೆಯೋ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು, ವಿವರಣೆ ಕೊಡಬೇಕು. ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು, ಸರಕುಗಳನ್ನು ಯಾರಿಗಾಗಿ ಉತ್ಪಾದಿಸಬೇಕು, ಈ 3 ಪಾಯಿಂಟನ್ನು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ನನ್ನ ಚಾನಲಲ್ಲಿ ವಿವರಣೆ ಸಿಗುತ್ತೆ, ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ಮತ್ತು ಪುನಃ ಹೇಳ್ತಾ ಇಲ್ಲ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಅದೇ ರೀತಿಯಾಗಿ ಇದೇ ಅಧ್ಯಾಯದಲ್ಲಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ, ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಮುಗಿತು. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್ನೇ, ಹಾಗಾಗಿ ತುಂಬಾ ಇಂಪಾರ್ಟೆಂಟು. ಉತ್ತರವನ್ನು ಬರೆಯುವಾಗ ಈ ರೀತಿಯಾಗಿ ಬರೀಬೇಕು. ಒಂದು ಆರ್ಥಿಕತೆಯಲ್ಲಿನ ಸಂಪನ್ಮೂಲಗಳು ಮಿತಿಯಾಗಿವೆ, ಆದರೆ ಜನರ ಬಯಕೆಗಳು ಅಪರಿಮಿತವಾಗಿವೆ. ಹಾಗಾಗಿ ಕೊರತೆಯ ಸಂಪನ್ಮೂಲಗಳು ಉಂಟಾಗಿದೆ. ಆರ್ಥಿಕತೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಘಟಕಗಳು ಲಭ್ಯವಿರುವ ಮಿತವಾದ ಸಂಪನ್ಮೂಲಗಳನ್ನು ಬಳಸಿ ಕೆಲವು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುತ್ತದೆ ಮತ್ತು ಇತರರು ಅಗತ್ಯವಾದ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಉತ್ಪಾದಿಸಲ್ಪಟ್ಟ ಕೆಲವು ಸರಕುಗಳನ್ನು ಬಳಸಿಕೊಳ್ಳುತ್ತಾರೆ. ಉದಾಹರಣೆಗೆ, ಒಬ್ಬ ಕೃಷಿಕನು ತನ್ನಲ್ಲಿರುವ ಸಂಪನ್ಮೂಲಗಳಿಂದ ಧಾನ್ಯಗಳನ್ನು ಉತ್ಪಾದಿಸಿ ಒಂದು ಭಾಗವನ್ನು ಅನುಭೋಗಕ್ಕೆ ಬಳಸಿ ಉಳಿದ ಭಾಗವನ್ನು ನೇಕಾರ ಮತ್ತು ಶಿಕ್ಷಕರಿಗೆ ನೀಡುವ ಮೂಲಕ ಬಟ್ಟೆ ಮತ್ತು ಶಿಕ್ಷಣದ ಸೇವೆಗಳನ್ನು ಕ್ರಮವಾಗಿ ಪಡೆಯಲು ಬಳಸಬಹುದು. ಒಬ್ಬ ನೇಕಾರನು ತನ್ನಲ್ಲಿರುವ ಹತ್ತಿ, ನೂಲು ಇತ್ಯಾದಿಗಳಿಂದ ತಯಾರಿಸಿದ ಬಟ್ಟೆಯನ್ನು ವಿನಿಮಯ ಮಾಡಿ ತನಗೆ ಬೇಕಾದ ಸರಕು ಮತ್ತು ಸೇವೆಗಳನ್ನು ಪಡೆಯಬಹುದು. ಶಿಕ್ಷಕರು ತಮ್ಮ ಕೌಶಲ್ಯದಿಂದ ವಿದ್ಯಾರ್ಥಿಗಳಿಗೆ ಬೋಧಿಸಿ ಸೇವೆ ನೀಡುವ ಮೂಲಕ ಹಣ ಸಂಪಾದಿಸಿ ತಮಗೆ ಬೇಕಾದ ಸರಕು ಸೇವೆಗಳನ್ನು ಪಡೆಯಬಹುದು. ಕೊನೆಯದಾಗಿ ಈ ಅಧ್ಯಾಯದ ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ, ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ. ಈ ಒಂದು ಟಾಪಿಕ್ನ ನಾನು ಸಪ್ರೇಟಾಗಿ ಹಾಕಿದ್ದೀನಿ, ಹಾಗಾಗಿ ಉತ್ತರ ಸಿಗುತ್ತೆ ನಿಮಗೆ. ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ 2 ಸರಕುಗಳ ವಿವಿಧ ಉತ್ಪಾದನಾ ಸಾಧ್ಯತೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ರೇಖೆ ಅಥವಾ ಗಡಿ ಎಂದು ಕರೆಯುತ್ತಾರೆ. ಅರ್ಥವ್ಯವಸ್ಥೆಯೊಂದು ಆಹಾರ ಧಾನ್ಯವನ್ನು ಹೆಚ್ಚಾಗಿ ಉತ್ಪಾದಿಸಬೇಕಾದರೆ ಹತ್ತಿಯ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕಾಗುತ್ತದೆ. ಇವೆರಡು ಸರಕುಗಳನ್ನು ಯಾವ ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯವಿದೆ ಎಂಬುದನ್ನು ಉತ್ಪಾದನಾ ಸಾಧ್ಯತಾ ರೇಖೆ ಎಂದು ಕರೆಯುತ್ತೇವೆ. ಇಲ್ಲಿ ಅವರು ಸಂಯೋಜನೆಗಳು ಹತ್ತಿ, ಗೋಧಿ ಅಂತ ಏನು ಕೊಟ್ಟಿದ್ದಾರೆ ಇದನ್ನು ಬರೆದು ಒಂದು ರೇಖಾಚಿತ್ರವನ್ನು ಬರಿಬೇಕಾಗತ್ತೆ. ಓಕೆನಾ? ಇದು ಸರಕು Y ಮತ್ತು ಇದು ಸರಕು X ಅಂತ ಬರಿಬೇಕು. ಇಲ್ಲಿ ಸರಕು ಅಂತ ಬರ್ಕೊಳ್ಳಿ. ಈ ಒಂದು ಒಂದೇ ಕಾನ್ಸೆಪ್ಟನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವ ವಿಡಿಯೋ ಸಿಗುತ್ತೆ. ಸೊ ಇದು ಬಹುಮುಖ್ಯ ಪ್ರಶ್ನೆ, ಹಾಗಾಗಿ ಇದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ, ಇದನ್ನು ನೋಡ್ಕೊಳ್ಬೇಕು. ಇಲ್ಲಿ ಕೊಟ್ಟಿರುವಂಥದ್ದು ಈ ರೇಖಾಚಿತ್ರವನ್ನು ವಿವರಣೆ ಮಾಡಿರುವಂಥದ್ದು. ಇದನ್ನು ಇಲ್ಲಿರೋದನ್ನ ಓದಿ ಹೇಳಲ್ಲ, ಯಾಕಂತ ಹೇಳಿದ್ರೆ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ರೆ ಈ ಟೇಬಲ್ಲು ಮತ್ತು ಈ ಒಂದು ರೇಖಾಚಿತ್ರ ಬರೀಲೇಬೇಕು. ಅದನ್ನು ನಿಮ್ಮ ಒಂದು ಶೈಲಿಯಲ್ಲಿ ನೀವು ವಿವರಣೆ ಕೊಡಬಹುದು ಏನಿದೆ ಅಂತ ಹೇಳ್ಕೊಂಡು. ಜಸ್ಟ್ ನಾವು ಒಂದು ಸರಕನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಸರಕು ತನ್ನ ಜಾಗವನ್ನು ಬಿಟ್ಕೊಡ್ಬೇಕಾಗತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದು, ಹಾಗಾಗಿ ಇದು ಇಂಪಾರ್ಟೆಂಟು. ಸೊ ಈ ಒಂದು ಅಧ್ಯಾಯದಲ್ಲಿ ಕೊಟ್ಟಿರುವಂತಹ 4 ಪ್ರಶ್ನೆಗಳೇನಿದೆ ತುಂಬಾ ಇಂಪಾರ್ಟೆಂಟು. ಉತ್ಪಾದನಾ ಸಾಧ್ಯತಾ ಗಡಿಯಾಗಿರಬಹುದು, ಮೊದಲನೇ ಪ್ರಶ್ನೆ ಇಂಪಾರ್ಟೆಂಟು. ನೆಕ್ಸ್ಟು, ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಅಂತಾಗಿರ್ಬೋದು.
ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಕುರಿತು ಬರೆಯಿರಿ ಆಗಿರಬಹುದು, ಅಥವಾ ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುದು ಆಗಿರಬಹುದು. ಇದಿಷ್ಟು ಪ್ರಶ್ನೆಗಳು ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ಲೆಕ್ಕದ ಮೇಲೆ ಡಿಪೆಂಡ್ ಆದರೂ ಕೂಡ ಥಿಯರಿ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಹತ್ರ ಇರುವಂಥ ಆನ್ಸರ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.